ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026ರ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 ಕನ್ನಡ 23/2/2026ಕ್ಕೆ ನಡೀತಾ ಇದೆ. ಸೊ ಕೊನೆ ಕ್ಷಣದ ತಯಾರಿಯ ಪ್ರಶ್ನೆಗಳನ್ನು ನೋಡೋಣ. ಲಾಸ್ಟ್ ಮಿನಿಟ್ ರಿವಿಷನ್ ಕ್ವಶನ್, ಶೂರ್ ಶಾರ್ಟ್ ಕ್ವಶನ್, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದರ ವಿಡಿಯೋಗಳನ್ನು ನಾನು 100 ಮಾರ್ಕ್ಸ್ ಸ್ಕೋರಿಂಗ್ ಪ್ಯಾಕೇಜ್ ಅಂತಕ್ಕಂಥ ವಿಡಿಯೋಗಳಿದ್ದಾವೆ, ಅದರಲ್ಲಿ ನೋಡಿ ಖಂಡಿತವಾಗಿ ಈ ಒಂದು ಪ್ರಶ್ನೆಗಳ ಉತ್ತರಗಳು ಇದ್ದಾವೆ. ಸೊ ಭಾಳ ಜನ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು, ನಮಗೆ ಬರೀ ಪ್ರಶ್ನೆಗಳನ್ನ ಕೊಡಿ ಅಂತಂದಾಗ ಸೊ ಇದು ಪ್ರಶ್ನೆಗಳನ್ನ ತಂದಿದ್ದೀನಿ. ನಿಮ್ಗೆ ಅನ್ಸುತ್ತೆ ಎಕ್ಸಾಮ್ ಆದಮೇಲೂ ಕೂಡ ನೀವುಗಳು ಕಮೆಂಟ್ ಮಾಡಬಹುದು, ಕಮೆಂಟ್ ಬಾಕ್ಸ್ ಓಪನ್ ಇರ್ತದೆ. ಸೊ ಬಹಳಷ್ಟು ಕ್ವಶನ್ಸ್ ಏನಾಗಿದ್ದಾವೆ, ರಿಪೀಟ್ ಆಗಿದ್ದಾವೆ. ಹೊಸ ಪ್ರಶ್ನೆಗಳನ್ನು ಕೂಡ ನಾನು ಇಲ್ಲಿ ನಿಮ್ಗೆ ಏನು ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ನಿಮ್ಮ ಲಾಸ್ಟ್ ಮಿನಿಟ್ ಕ್ವಶನ್ಸ್ಗಳನ್ನು ಕೊಡ್ತೀವಿ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಲೆಸನ್ ಇರೋದೇ ನಮ್ಮ ಭಾಷೆ. ಸೊ 1 ಅಂಕದ 1, 2 ಅಂಕದ 1, 1 ಅಂಕದಲ್ಲಿ 3 ಹೊಸ ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿ ನಾನು ಪ್ರಿಪ್ರೇಟ್ರಿ 1 ಮತ್ತು ಪ್ರಿಪ್ರೇಟ್ರಿ 2 ಕ್ವಶನ್ಸ್ಗಳನ್ನು ರಿಪೀಟ್ ಮಾಡಿಲ್ಲ, ಮ್ಯಾಕ್ಸಿಮಮ್ 1-2 ಮಾತ್ರ ಮಾಡಿದ್ದೀನಿ, ಅದು ನಿಮಗೆ ಗೊತ್ತಿರಲಿ. ಓಕೆನಾ? ಎಸ್. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 2 ಅಂಕದಲ್ಲಿ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅನ್ನೋದನ್ನು ಸೊ ಆಲ್ಮೋಸ್ಟ್ ಇದು ಒಂದು, ಆಮೇಲೆ ಇದು ಒಂದು, 2 ಮೋಸ್ಟ್ ಪ್ರಶ್ನೆಗಳನ್ನೇ ಏನಾಗಿದ್ದಾವಪ್ಪ ಅಂದರೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ನಮ್ಮ ಭಾಷೆ ಅಂತಕ್ಕಂಥ ಗದ್ಯಪಾಠದಲ್ಲಿ. ಇನ್ನು ವ್ಯಾಘ್ರಗೀತೆಗೆ ಬರೋಣ. ಇಲ್ಲಿ 1 ಅಂಕದ 1, 3 ಅಂಕದ 1. ಸೊ ಫಸ್ಟ್ ಕ್ವಶನ್ ಇದೆ ನೋಡಿ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಇದು 1ನೇ ಪ್ರಶ್ನೆ ಮತ್ತು 3ನೇ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಎನ್ ಮೂರ್ತಿರವರ ಪರಿಚಯ ಈ ಸರಿ ಬರ್ಬೋದು, ಯಾಕೆಂದರೆ ಸಾರಾ ಅಬೂಬಕರ್ ಅವರ ಬಗ್ಗೆನೇ 2 ಸಾರಿ ಕೇಳಿದ್ದಾರೆ. ಹಾಗಾದರೆ ಉಳಿದವರು ಯಾರು? ಎನ್ ಮೂರ್ತಿರಾವ್ ಉಳಿದ್ರು, ದೇವನೂರು ಮಹಾದೇವ ಉಳಿದ್ರು, DS ಜಯಪ್ಪಗೌಡ ಅವರು ಉಳಿದ್ರು. ಸೊ ಹೀಗಾಗಿ ನೀವೇನು ಮಾಡಿ ಅಂತಂದರೆ ಈ 3ರಲ್ಲಿ ಸೊ ಫಸ್ಟ್ ಅಂತಸ್ತೇ ವಿಶೇಷವಾಗಿ ಇದೆ ಯಾರ್ದು? ಎನ್ ಮೂರ್ತಿರಾವ್ ಅವ್ರದ್ದು ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ ದೇವನೂರು ಮಹಾದೇವ, ಥರ್ಡ್ ಪ್ರಿಯಾರಿಟಿ DS ಜಯಪ್ಪಗೌಡ. ಇದ್ರ ಬಗ್ಗೆ ಓದ್ಕೊಡ್ರಿ. ನಾನು ಹೇಳಿದ್ದೀನಲ್ಲ, ಎನ್ ಮೂರ್ತಿರಾವ್ ಅವ್ರದ್ದು ಫಸ್ಟು, ದೇವನೂರು ಮಹಾದೇವ ಅವ್ರದ್ದು ಸೆಕೆಂಡು, DS ಜಯಪ್ಪಗೌಡ ಅವ್ರದ್ದು ಥರ್ಡ್ ಪ್ರಿಯಾರಿಟಿ. ಓಕೆನಾ? ಸೊ ಈ ಥರ ನೀವು ಏನು ಮಾಡಿಕೊಡ್ರಿ, ಓದ್ಕೊಡ್ರಿ, ಯಾಕೆಂದರೆ ಆಲ್ರೆಡಿ ಸಾರಾ ಅಬೂಬಕರ್ ಅವ್ರ ಬಗ್ಗೆ ಪ್ರಶ್ನೆ ಬಂದಿದೆ. ಎಸ್. ಇನ್ನು ಸ್ವಧರ್ಮೇ ನಿಧನಂ ಶ್ರೇಯ ಅಂತಕ್ಕಂಥದ್ದು ಸಂದರ್ಭ ಬರ್ಬೋದು, ಅಥವಾ ಖಿರ್ದಿ ಪುಸ್ತಕ ಶಾನುಭೋಗರ ರಾಜ್ಯ ಭಕ್ತಿ ಲಾಂಛನವಾಗಿತ್ತು, ಇದು ಕೂಡ ಸಂದರ್ಭ ಬರ್ಬೋದು. ಶಾನುಭೋಗರ ಬ್ರಹ್ಮಾಸ್ತ್ರ, ಖಿರ್ದಿ ಪುಸ್ತಕ, ಇವು 2 ಪುಸ್ತಕದಲ್ಲಿರ್ತಕ್ಕಂಥ ಮಧ್ಯದ ಸಾಲುಗಳಿದ್ದಾವೆ ಸಂದರ್ಭದಲ್ಲಿ. ಸೊ ಯಾವ ಬರಲಿಲ್ಲ ಅಂದರೆ ಈ 2 ಸಾಲುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಯಾವುದರಲ್ಲಿ? ಸಂದರ್ಭದಲ್ಲಿ. ಸೊ ಇದನ್ನು ನೀವು ಚೆನ್ನಾಗಿ ಏನು ಮಾಡಿ ಅಂತಂದರೆ ಪ್ರಿಪೇರ್ ಮಾಡಿ. ಓಕೆ? ಎಸ್. 3ನೇ ಪಾಠಕ್ಕೆ ಹೋಗೋಣ. ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಬೇಕು. ಸೂಪರ್ ಅಂದರೆ ಸೂಪರ್ ಅಂತ ಅನ್ಬೇಕು. ಎಸ್, ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಯಾವುದೇ ಟೆನ್ಷನ್ ಬೇಡವೇ ಬೇಡ. ಭಾಗ್ಯಶಿಲ್ಪಿಗಳಿಗೆ ಬರೋಣ. 2 ಅಂಕದ 1, 3 ಅಂಕದ 1 ಪ್ರಶ್ನೆ ಇದೆ. 2 ಅಂಕದಲ್ಲಿ 1-2 ಕ್ವಶನ್ ಭಾಳ ಇಂಪಾರ್ಟೆಂಟ್. ಫಸ್ಟೇ, ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾದವು? ಅಥವಾ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಜಾರಿಯಾದವು? ಥರ್ಡ್ ಇದೆ ನೋಡಿ, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರವರು ಏನೆಂದು ಹೇಳಿದ್ದಾರೆ? ಇದು ನಾಳೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ನಲ್ಲಿ ನಾನು ಎಸ್ ಹೇಳೋದು. ಇನ್ನು ಹೇಳಿದ್ದೀನಿ ನಿಮಗೆ, ಇದರಲ್ಲಿರ್ತಕ್ಕಂಥದ್ದು ಯಾವುದು? ಸಂದರ್ಭದಲ್ಲಿ DS ಜಯಪ್ಪಗೌಡ ಅವ್ರ ಬಗ್ಗೆ ನೋಡಿಕೊಡ್ರಿ. ಅಥವಾ ಇದು ಒಂದು ವಾಕ್ಯ ಇದೆ, ಮೈಸೂರು ಸಂಸ್ಥಾನಕ್ಕೆ ಮಾದರಿ ಸಂಸ್ಥಾನ ಎಂಬ ಕೀರ್ತಿ ಪಾತ್ರವಾಯಿತು, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ಅಂತ ಇದೆ. ಲಾಸ್ಟ್ 2 ಸಾರಿ ವಿಶ್ವೇಶ್ವರವ್ರ ಬಗ್ಗೆನೇ ಕೇಳಿದ್ರಲ್ಲ, ಕೈಗಾರಿಕೆ ಇಲ್ಲವೇ ಅವನತಿ ಅಂತಕ್ಕಂಥದ್ದು. ಹೀಗಾಗಿ ಈ ನಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಿಮಗೆ ಸಂದರ್ಭಗಳು ಬರ್ಬೋದು. ಸೊ ಅದನ್ನು ಕೂಡ ನೀವು ಪ್ರಿಪೇರ್ ಮಾಡಿಕೊಡ್ರಿ. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ, 5 ಅಂಕಗಳಿಗೆ ಇರ್ತಕ್ಕಂಥ ಇದೊಂದು ಪಾಠ. ಇನ್ನು ಎದೆಗೆ ಬಿದ್ದ ಅಕ್ಷರದಲ್ಲಿ ಫಸ್ಟ್ ಪ್ರಿಯಾರಿಟಿನೇ ದೇವನೂರು ಮಹಾದೇವ ಅವರ ಪರಿಚಯ. ಓಕೆ? ಈ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಒಂದು ಸಂದರ್ಭ ಇದೆ ನೋಡಿ. ಸೊ 3ನೇದು ಇದು ಒಳಗಿಂದಿದೆ. ಸೊ ನಾನೇ ಕೊಟ್ಟು ಇದನ್ನು ಮಾಡಿದ್ದೀನಿ. ಇದು PYQದಲ್ಲಿತ್ತು. ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ, ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರು, ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು, ಇನ್ನು ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ. ಸೊ 3 ಮತ್ತು 4 ಅಂತಕ್ಕಂಥದ್ದು ಸಂದರ್ಭದ ಸಾಲುಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಎದೆಗೆ ಬಿದ್ದ ಅಕ್ಷರದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಆಗಿ ದೇವನೂರು ಮಹಾದೇವರ ಪರಿಚಯ ಬರ್ಬೋದು. ಅದು ಬರದೇ ಇದ್ದರೆ ಸಂದರ್ಭದಲ್ಲಿ ಈ ಪ್ರಶ್ನೆಗಳಂತೂ ಕೂಡ ಖಂಡಿತವಾಗಿ ಬಂದೇ ಬರ್ತವೆ. ಯುದ್ಧ ಪಾಠಕ್ಕೆ ಬರ್ತೀನಿ. ಸಾರಾ ಅಬೂಬಕರ್ ಅವರ ಪರಿಚಯ ಈಗಾಗಲೇ 2 ಸಾರಿ ರಿಪೀಟ್ ಮಾಡಿದ್ದಾರೆ. ಓಕೆನಾ?
ಹೀಗಾಗಿ ನಾನು ಈ ಪಾಠದಲ್ಲಿ ಏನು ಮಾಡಿದ್ದೀನಿ ಅಂದರೆ ಸಂದರ್ಭಗಳನ್ನು ಒಳಗಿಂದನೇ ಕೊಟ್ಟಿದ್ದೀನಿ. ಇದು ನೋಡಿ, ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇದು ಕೂಡ ಪಾಠದ ಮಧ್ಯದ ಒಂದು ಸಾಲು. ಅಯ್ಯೋ, ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ. ಇದು ಕೂಡ ಪಾಠದ ಮಧ್ಯದ ಸಾಲು. ನನ್ನ ಮೊಮ್ಮಗುವಿನ ಹೆಣವಿದೆ, ಅದನ್ನು ನೋಡಿದೆ. ಆಗಲೂ ಯುದ್ಧವಾಗಿತ್ತ ಅಜ್ಜಿ, ನನ್ನ ಮಗ ಯುದ್ಧಕ್ಕೆ ಹೋಗಿದ್ದಾನೆ. ಇವೆಲ್ಲ ಕೂಡ ನಾನು ಏನು ಮಾಡಿದ್ದೇನೆ ಅಂದರೆ ಪಾಠದ ಮಧ್ಯದಲ್ಲಿನ ಒಂದು ಸಾಲುಗಳನ್ನೇ ಕೊಟ್ಟಿದ್ದೀನಿ. ಓಕೆನಾ? ಸೊ ಗೊತ್ತಿರಲಿ, ಯಾಕಂದರೆ ಪ್ರತಿ ಸರಿ ಏನಾಗ್ತಾ ಇದ್ದಾವೆ ಅಂದರೆ ಹೊಸ ಹೊಸ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಯಾಕೆಂದರೆ ಸಾರಾ ಅಬೂಬಕರ್ ಅವ್ರದ್ದು 2 ಸರಿ ಪರಿಚಯ ಬಂದಾಗ ಈ ಸರಿ ಸಂದರ್ಭ ಬರ್ಬೋದು, ಅದು ಕೂಡ ಸ್ವಲ್ಪ ಡಿಫಿಕಲ್ಟಿ ಬರ್ಬೋದು ಅನ್ನೋದು ನನ್ನ ವಿಚಾರ. ಅದಕ್ಕಾಗಿ ಈ ಸಾಲುಗಳನ್ನು ಕೊಟ್ಟಿದ್ದೀನಿ. ಇನ್ನು ಶಬರಿಯಲ್ಲಿ ಮೋಸ್ಟ್ ನೀವು ಕಲ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪ್ರಶ್ನೆ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ. ಸೊ ಎರಡೂ ಪ್ರಿಪರೇಟರಿಯಲ್ಲಿ ಅದೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಹೀಗಾಗಿ ಈ ಸರಿ ಇದು ಬರ್ಬೋದು, ಶಬರಿಯ ಸಡಗರ ಮತ್ತು ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ. ಅದು ಬರದೇ ಇತ್ತಂದರೆ ಇದು ಆದರೂ ಬಂದೇ ಬರ್ತದೆ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಇದು ಇಂಪಾರ್ಟೆಂಟ್. ಓಕೆನಾ? ಸೊ 4 ಫಿಕ್ಸ್ ಆಗಿದೆ. ಶಬರಿ ಪಾಠದ ಸಾರಾಂಶ ಇದೆ. ಸೊ ಅದನ್ನು ನೋಡಿಕೊಂಡ್ರೆ ನೀವು ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಮಕ್ಕಳೇ. ಇನ್ನು ಲಂಡನ್ ನಗರ ಪಾಠಕ್ಕೆ ಬರೋಣ. ಸೊ ಇಲ್ಲಿನೂ ಕೂಡ ನಿಮಗೆ 1 ಅಂಕದ 1 ಮತ್ತು 2 ಅಂಕದ 1. ಸೊ ಟೋಟಲಿ ನಿಮಗೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಮೊದಲ ಮೋಸ್ಟ್ ಫೇವ್ರೇಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಅನ್ನೋ ಪ್ರಶ್ನೆ ಇತ್ತು. ಓಕೆನಾ? ಇನ್ನು ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು. ಇನ್ನು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು. ಇವೆರಡೂ ಕೂಡ ವೆರಿ ಸಿಂಪಲ್ ಕ್ವಶನ್ಸ್ ಇದ್ದಾವೆ, ಅಷ್ಟೇನು ಭಾಳ ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಅವಲ್ಲ. ಎಸ್. ಇನ್ನು ಪೋಯೆಟ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ. ಇನ್ನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಈ ಸಿಂಹಾಸನದ ಮೇಲಿರುವ ಕಲ್ಲುಪಾಟೆಯ ವಿಶೇಷತೆ ಅನ್ನೋದು ಈ ಸರಿ ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಇವೆರಡು ಪ್ರಶ್ನೆಗಳು, ಯಾಕಂದರೆ ಟೊಪ್ಪಿಗೆ ವಿಶೇಷತೆ, ಆಮೇಲೆ ಮಹಿಳೆಯರು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ ಅವು ಆಲ್ರೆಡಿ ಪ್ರಿಪ್ರೇಟರಿ 1 ಮತ್ತು 2ಗೆ ಬಂದಿತ್ತು. ಸೊ ಅದನ್ನು ಬಿಟ್ಟು ನಾನು ಇವು 2 ಪ್ರಶ್ನೆಗಳನ್ನು ನಿಮ್ಗೆ ಏನು ಮಾಡಿದ್ದೀನಿ, ಫೋಕಸ್ ಮಾಡಿದ್ದೀನಿ. ಎಸ್. ಇನ್ನು ಲಾಸ್ಟ್ ಪಾಠ ಇರ್ತಕ್ಕಂಥದ್ದೇ ಅಗ್ನಿಭೂತಿ ವಾಯುಭೂತಿಯರ ಕತೆ ಗದ್ಯ ಪಾಠದಲ್ಲಿ. ಇಲ್ಲಿ ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು. ಇದು ಈ ಸರಿ ಬರ್ತಕ್ಕಂಥ ಪ್ರಶ್ನೆ. ಅದು ಬರದೇ ಇತ್ತಂದರೆ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು. ಇನ್ನು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿ ಕಳಿಸ್ತಾಳೆ. ಓಕೆನಾ? ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿಂದ ಒಂದಾದರೂ ಬಂದೇ ಬರ್ತದೆ. ಇನ್ನು 2 ಮಾರ್ಕ್ಸಲ್ಲಿ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು ಯಾವುವು, ಅಥವಾ ಈ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದು ಪ್ರಶ್ನೆ ಇದೆ. ಇದು ಇಂಪಾರ್ಟೆಂಟ್ ಇದ್ದಾವೆ. ಇದರಲ್ಲಿ ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ. ಇಷ್ಟು ನಾನು ಈ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ, ಗದ್ಯ ಭಾಗದ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀನಿ. ಪದ್ಯ ಭಾಗದ ಪ್ರಶ್ನೆಗಳನ್ನೇ ನೆಕ್ಸ್ಟ್ ವಿಡಿಯೋದಲ್ಲಿ ಲೈನ್ ಅಪ್ ಮಾಡ್ತೀನಿ. ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಬೇಕು. ಸೆಕೆಂಡ್ ಪಾರ್ಟ್ ಬೇಗ ಬೇಕಾದರೆ ತಾವೆಲ್ಲರೂ ಕೂಡ ಕಮೆಂಟನ್ನು ಮಾಡಿರಿ ಅಂತ ಹೇಳ್ತಾ, ಎಸ್, ಪ್ರತಿದಿನ ಸಂಜೆ 6 ಮತ್ತು ರಾತ್ರಿ 9 ಗಂಟೆಗೆ ಲೈವ್ ತರಗತಿಗಳಿರ್ತವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಚಾನಲಲ್ಲಿ ಲಿಂಕನ್ನು ಕೊಡ್ತೀನಿ. ಸೊ ದಯಮಾಡಿ ಅಲ್ಲಿಗೆ ಬಂದು ಜಾಯ್ನ್ ಆದರೆ ಖಂಡಿತವಾಗಿ ನೀವು ಏನು ಮಾಡ್ಬೋದು, ಫ್ರೀ ಕಾಸ್ಟಲ್ಲಿ ನಮ್ಮ ತರಗತಿಗಳನ್ನು ಕೇಳ್ಬೋದು ಅಂತ ಹೇಳ್ತಾ, ಸೊ ಇಷ್ಟು ಈ ವಿಡಿಯೋದಲ್ಲಿತ್ತು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು, ಸೊ ನೋಡಿ 100% ಸ್ಕೋರಿಂಗ್ ಪ್ಯಾಕೇಜಲ್ಲಿ ಏನಿದ್ದಾವಲ್ಲ, ಸೊ ನಾವು ಆಲ್ರೆಡಿ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಕೊಡ್ತಾ ಇದ್ದೀವಿ ನೋಡಿ. ಇನ್ನು ಬಹುನಿರೀಕ್ಷಿತದಲ್ಲಿ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಅದನ್ನು ಯೂನಿಟ್ ವೈಸು ಅದನ್ನು ಕೂಡ ನೋಡಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.